ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶರತ್ ಸರ್, ನಿಮ್ದೇನಾದ್ರು ರಿಯಾಕ್ಷನ್ ಇದೆಯಾ ಆಗಿರುವಂತ? ಈಗ ಸಾದಿಕ್ ಸರ್ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಅದ್ರ ಬಗ್ಗೆ ಒಂದು ರಿಯಾಕ್ಷನ್ ಕೊಡೋದಾದ್ರೆ. ಖಂಡಿತವಾಗಿಯೂ ಈಗ ನೋಡಿ, ಮುಖ್ಯವಾಗಿ ಆಗಲೇ ಹೇಳಿದಾಗೆ ಈಗ ಚರ್ಚೆಯಲ್ಲಿ ಗಮನಕ್ಕೆ ಬರ್ತಾ ಇರುವಂಥದ್ದು ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಬಂದಾಗಿನಿಂದ ಇವತ್ತು ಒಂದು ಪಂಥದ ಇದಕ್ಕೆ ಓಲೈಕೆ ಮಾಡುವಂತಹ ಒಂದು ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಅದರಲ್ಲಿ ಕೆಲವು ಉದಾಹರಣೆಗಳನ್ನು ನಾವು ಹೇಳೋದಾದ್ರೆ, ಈಗ ಮೊನ್ನೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ರು. ಆ ಕಲ್ಲು ತೂರಾಟ ಮಾಡಿದ ಮೇಲೆ ಅಧಿಕಾರಿಗಳು ಹೇಳ್ತಾರೆ, ಅದರ ಸಚಿವರು ಹೇಳ್ತಾರೆ, ಅದು ಮಾಡಿದಂಥವ್ರು ಅದು ಅಪ್ರಾಪ್ತರು ಅಂತ ಹೇಳಿ. ಎಲ್ಲದಲ್ಲದೆ ಇದು ನಾವು ಕೋಟ್ಯಾಂತರ ಜನ ಹಾಲು ಕುಡಿಯುವಂಥ ಹಸುವಿನ ಕೆಚ್ಚಲನ್ನು ಪಡೆದಾಕಿದ್ರು, ಅದನ್ನು ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಬಿಂಬಿಸುವಂತಹ ಪ್ರಯತ್ನ ನಡೀತದೆ. ಅಂದರೆ ಈ ರೀತಿಯ ಘಟನೆಗಳಾದಾಗ ಸರ್ಕಾರ ಮತ್ತು ಅದರ ಅಧಿಕಾರಿಗಳು ಅಥವಾ ಸಚಿವರು ಅಥವಾ ಶಾಸಕರು ಅದನ್ನು ಬೆಂಬಲಿಸುವುದರ ಜೊತೆಗೆ ಇವತ್ತು ಆ ಒಂದು ಪಂಥದ ಮುಖಂಡರು ಸಹ ಇವತ್ತು ಬೆಂಬಲಿಸುವಂಥದ್ದು ಇದೆ ಅಲ್ಲ, ಇದು ಇವತ್ತಿನ ಯುವಕರಿಗೆ ಒಂದು ತಪ್ಪು ಸಂದೇಶವನ್ನು ಕೊಡ್ತಾ ಇದೆ. ಅದಲ್ಲದೆ ಈಗ ನೋಡಿ, ಸ್ಕೂಲ್ ಕಾಲೇಜ್ಗಳಲ್ಲಿ ಇವತ್ತು ನಮಗೆ ಸಂಸ್ಕಾರಗಳನ್ನು ಹೇಳ್ಕೊಳ್ಳುವ ದೃಷ್ಟಿಯಿಂದ ಇವತ್ತಿರುವಂಥದ್ದು. ಆದರೆ ಅದೇ ಸ್ಕೂಲ್ ಕಾಲೇಜ್, ಈಗ ಚಿಕ್ಕಮಗಳೂರಿನ ಸಹ್ಯಾದ್ರಿ ಸ್ಕೂಲ್ನಲ್ಲಿ ಒಂದು ಯುವಕನನ್ನು ಒಟ್ಟಿಗೆ ಹೋಗ್ತಾ ಇದ್ರು ಅಂತೇಳಿ ಕ್ಯಾಂಪಸ್ನಲ್ಲಿ ಹಿಡಿದು ಹೊಡೆದಿದ್ದಾರೆ. ಒಬ್ಬ ಬಸ್ನಲ್ಲಿ ಹೋಗ್ತಾ ಇದ್ದ ಯುವಕನನ್ನು ಹಿಡಿದು ಅವನನ್ನು ಹತ್ಯೆಯನ್ನು ಮಾಡ್ತಾರೆ. ಅಂದರೆ ಈ ರೀತಿಯಲ್ಲಿ ಎಲ್ಲಿ ನಮಗೆ ಸಂಸ್ಕಾರವನ್ನು ಹೇಳ್ಕೊಡ್ತಿದ್ದಾರೆ, ಅಲ್ಲಿ ಇವತ್ತು ಇವರ ಅಪ್ರಾಪ್ತ ಯುವಕರು ಬಂದು ಕಲ್ಲು ತೂರಾಟ ಮಾಡುವಂಥದ್ದು. ಬಾಗಲಕೋಟೆಯಲ್ಲಿ ನೋಡಿ, ಸಣ್ಣ ಮಕ್ಕಳು ಕಲ್ಲು ತೂರಾಟ ಮಾಡ್ತಿದ್ದಾರೆ. ಇದು ಕೇವಲ ಬಾಗಲಕೋಟೆಗಂತಲ್ಲ, ಈ ದೇಶದಲ್ಲಿ. ಆಗ್ಲೇ ಸಾದಿಕ್ ಸರ್ ಹೇಳ್ತಾ ಇದ್ರು 45 ನಿಮಿಷ ಹಿಂದೂಗಳು ನಿಂತ್ಕೊಂಡು ಪ್ರವೋಕ್ ಮಾಡಿದ್ರು ಅಂತ. ಪ್ರವೋಕ್ ಮಾಡ್ತಾರೆ ಅಂತ ಮುಸ್ಲಿಮರಿಗೆ ಮೊದಲೇ ಗೊತ್ತಿತ್ತು, ಹಂಗಾಗಿ ಮಸೀದಿ ಒಳಗಡೆ ಮೊದಲೇ ಕಲ್ ತಂದು ಇದು ಕೇವಲ ಬಾಗಲಕೋಟೆ ಮಸೀದಿ ಅಲ್ಲ ಮೇಡಮ್, ಇದು ಕೇವಲ ಬಾಗಲಕೋಟೆ ಮಸೀದಿ ಅಲ್ಲ. ಮೊನ್ನೆ ನೋಡಿ, ಮೊನ್ನೆ ಮಂಡ್ಯದಲ್ಲಿ ಮಾಡಿದ್ದಾರೆ, ಮುರುಡೇಶ್ವರದಲ್ಲಿ ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ, ಶಿವಮೊಗ್ಗದಲ್ಲಿ ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಅಂದ್ರೆ ಇದು ಒಂದು ಹಂತದಲ್ಲಿ, ಇದು ಕೇವಲ ಬಾಗಲಕೋಟೆ ಸೀಮಿತ ಅಲ್ಲ, ನಿಮ್ದು ಯಾವುದೇ ಮಸೀದಿ ಹೋದ್ರೂ ಸಹ ಕಲ್ಲಿದೆ ಅಲ್ಲಿ. ಯಾವುದೇ ಮೆರವಣಿಗೆ ಹೋಗ್ಬೇಕಾದ್ರೂ ಕಲ್ಲು ತೂರಾಟ ಮಾಡ್ತಾರೆ. ಇನ್ನೂ ನೋಡಿ, ಯಲಾಂಕದಲ್ಲಿ ನಮ್ಮವರು ಒಂದು ಜೈ ಶ್ರೀರಾಮ್ ಅಂತ ಕೂಗ್ಲಿಕ್ಕೆ ಹೋದ್ರೆ ಅವ್ರ ಮೇಲೆ ನೈತಿಕ ಗಿರಿ ತೋರಿಸ್ತಾ ಇದ್ದಾರೆ. ಇವತ್ತು ಶಿವಾಜಿನಗರದಲ್ಲಿ ಒಂದು ಹನುಮಾನ್ ಚಾಲಿಸ್ ಹಾಕಿದಕ್ಕೆ ವ್ಯಾಪಾರಿ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಅಂದ್ರೆ ಈ ರೀತಿಯಲ್ಲಿ ಇದೊಂದು ರೀತಿ ಸರ್ಕಾರದ ಒಂದು ಕುಮ್ಮಕ್ಕಿರೋದ್ರಿಂದ, ಅಧಿಕಾರಿಗಳ ಒಂದು ಕುಮ್ಮಕ್ಕಿರೋದ್ರಿಂದ ಇವತ್ತು ಆ ಯುವಕರು ಈ ರೀತಿಯಲ್ಲಿ ಪ್ರಚೋದನೆಯನ್ನು ಮಾಡ್ತಾ ಇರುವಂತದ್ದು ಗಮನಕ್ಕೆ ಬರ್ತಾ ಇದೆ. ಓಕೆ ಬಸವರಾಜ್ ಸರ್, ಆತಂಕದ ವಾತಾವರಣ ಎರಡೂ ಕಡೆ ಇದೆ ಅಂತ ಹೇಳ್ತಾ ಇದ್ರೆ, ಈ ಆತಂಕದ ವಾತಾವರಣ ಸೃಷ್ಟಿ ಮಾಡಿದವ್ರು ಯಾರು, ಅದನ್ನ ದೂರ ಮಾಡೋದು ಯಾರು, ಇದೆ ನಮ್ಮ ಕೈಯಲ್ಲೇ ಇದೆ ಅಂತೀರಾ ಅಥವಾ ಹೇಗೆ? ಮೇಡಮ್, ಏನಿದೆ, ಎರಡೂ ಸಮಾಜದಲ್ಲಿ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ 90% ಒಳ್ಳೆ ಜನ ಇದ್ದಾರೆ, ಒಂದು 10% ಮಿಸ್ಯೂಸ್ ಇದೆ ಎರಡೂ ಸಮಾಜದಲ್ಲಿ. ನಾನು ಒಂದೇ ಸಮಾಜ ಅಂತ ಹೇಳೋದಿಲ್ಲ, ಎರಡೂ ಸಮಾಜದಲ್ಲಿ ಮಿಸ್ಯೂಸ್ ಇದ್ದಾರೆ. ಆದರೆ ಆ ಮಿಸ್ಯೂಸ್ಗಳನ್ನು ಇಂಡೈರೆಕ್ಟ್ ಆಗಿ ಪ್ರಚೋದನೆ ಮಾಡುವಂಥ ಹಿರಿಯರು ಇದ್ದಾರೆ. ಹೌದು, ಎರಡೂ ಕಡೆ ಹೇಳ್ತೀನಿ ನಾನು. ಒಳ್ಳೆ ಜನ ಇರೋದು ಭಾಳ ಕಡಿಮೆ ಇದ್ದಾರೆ, ಇಲ್ಲ ಅಂತಲ್ಲ ನಾನು ಹೇಳೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಇದ್ದಾರೆ. ಆದರೆ ಪರ್ಸೆಂಟೇಜ್ ಭಾಳ ಕಡಿಮೆ. ಅವ್ರ ಮಾತು ಯಾರೂ ಕೇಳೋದಿಲ್ಲ. ಆ ಪರಿಸ್ಥಿತಿ ಈ ಪರಿಸರದಲ್ಲಿ ಉದ್ಭವ ಆಗಿಬಿಟ್ಟಿದೆ. ಅದಕ್ಕೆ ಮತ್ತೆ ಇನ್ನು ಪೊಲೀಸರು ಆ್ಯಕ್ಷನ್ ತೊಗೋಬೇಕು. ನೀವು ಆಗಲೇ ಕೇಳಿದ್ರಿ, ಪೊಲೀಸರು ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಿಲ್ವಾ ಅಂತ. ಖಂಡಿತ ಪೊಲೀಸರಿಂದ ಸಾಧ್ಯತೆ ಇದೆ, ಆದರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಯಾವುದು ಇಂಟರ್ಫಿರೆನ್ಸ್ ಇರಬಾರ್ದು. ಅವನೇ ಯಾಕೆ ತಂದು, ಇವನೇ ಯಾಕೆ ತಂದು, ಅವ್ನಿಗೆ ಯಾಕೆ ಒಳಗೆ ಹಾಕ್ದಿ, ಅವ್ನು ಬಿಡು, ಇವಂಗೆ ಬಿಡು, ಅದು ಕ್ಲೋಸ್ ಮಾಡು, ಇದು ಚಾರ್ಜ್ ಶೀಟ್ ಹಾಕು, ಅವ್ರಿಗೆ ಮಾಡು, ಇದು ಮಾಡು, ಇವೆಲ್ಲ ನಡಿಬಾರ್ದು. ಮತ್ತು ಯಾವೇ ಮಂತ್ರಿಗಳಾಗಲಿ ಯಾವೇ ರಾಜಕಾರಣಿಗಳಾಗಲಿ ಇನ್ಸಿಡೆಂಟ್ ಆದಾಗ ಅದು ನಡೆದೇ ಇಲ್ಲ, ಅದು ಹಾಗಾಗಲಿಲ್ಲ, ಹೀಗಾಗಲಿಲ್ಲ, ಈ ಹೇಳಿಕೆ ಕೊಡೋದು ಏನು ಅವಶ್ಯಕತೆ ಇರ್ತದೆ? ಕಾನೂನಿದೆ, ಪೊಲೀಸರು ಕ್ರಮ ತಗೋತಾರೆ, ಇಷ್ಟು ಹೇಳಿದ್ರೆ ಸಾಕು. ಅದು ಹಾಗೇ ಇಲ್ಲ ಅಂತ ಇವ್ರು ಸರ್ಟಿಫಿಕೇಟ್ ಕೊಟ್ಟರೆ, ಮತ್ತು ಸರ್ಕಾರ ಹೋಮ್ ಮಿನಿಸ್ಟ್ರಿ ಈ ಥರ ಏನೂ ಆಗಿಲ್ಲ, ಅಲ್ಲಿ ಮಿಸ್ಯೂಸು ಮಾಡಿದ್ದಾವೆ ಹಾಗೆ ಈಗ ಅಂತ ಹೇಳಿಕೆ ಕೊಟ್ಟರೆ ಅದು ಪೊಲೀಸರ ಮೇಲೆ ಪರಿಣಾಮ ಬೀರ್ತದೆ. ನಾವು ಹೋಮ್ ಮಿನಿಸ್ಟ್ರಿ ವಿರುದ್ಧ ಹೋಗಕ್ಕಾಗ್ತದಾ? ಪೊಲೀಸ್ ಸಾಧ್ಯತೆ ಇಲ್ಲ. ಅದಕ್ಕೆ ಯಾವುದೇ ಸರ್ಕಾರ ಆಗಲಿ, ಅವರು ಯಾವುದೇ ಮಂತ್ರಿಗಳಾಗಲಿ, ಯಾವುದೇ MLAಗಳಾಗಲಿ, ಯಾವುದೇ ಜನಪ್ರತಿನಿಧಿಗಳಾಗಲಿ, ಏನೇ ಕ್ರಿಮಿನಲ್ ಇನ್ಸಿಡೆಂಟ್ ಆದಾಗ ಸುಮ್ಮನೆ ಇರಬೇಕು. ಪೊಲೀಸರು ಇದ್ದಾರೆ, ಕಾನೂನಿದೆ, ಕ್ರಮ ತಗೋತಾರೆ. ಇಷ್ಟು ಹೇಳಿ ಸಾಕು. ಆ ಇನ್ಸಿಡೆಂಟನ್ನು ಇವರು ಎಕ್ಸ್ಪ್ಲೇನ್ ಮಾಡಿ ಹೇಳೋದು ಅವಶ್ಯಕತೆ ಇಲ್ಲ. ಅದು ಹಾಗಾಗಿತ್ತು, ಹಿಂಗಾಗಿತ್ತು, ಏನು ಅವಶ್ಯಕತೆ ಇದೆ ಮೇಡಮ್? ನೋಡಿ, ಬಾಗಲಕೋಟೆದು ಇದು ಇಷ್ಟು ದಿವಸದಿಂದ ನಡೀತಾ ಇತ್ತು. ತುಂಬ ಅದರಲ್ಲಿ ಪೊಲೀಸ್ ಪಾತ್ರ ಇದೆ, ಶಾಂತಿ ಬರೋಕ್ಕೆ ತುಂಬ ಕಷ್ಟ ಮಾಡಿದ್ದಾರೆ. ಈಗ ಮೊನ್ನೆ 3 ದಿವಸ ಮುಂಚೆ ಒಬ್ಬರು 12 ವರ್ಷ ಹುಡುಗ ಅವ್ರ ಮಗನ ಕರ್ಕೊಂಡು ಹೋಗಿಬಿಟ್ಟು ಆ ಬಂಕ ಮಸೀದಿ ಗೋಡೆ ಮೇಲೆ ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ. ಅದು ನಮಗೆ ಇದು ನಾವು ಇದಾಗಿ ನೋಡಿದ್ರೆ ಏನು ಅದು ಇದಿಲ್ಲ, ಶ್ರೀರಾಮ್ ಹೆಸರೇ ಬರೆದಿರೋದು.
ಆದರೆ ಪರಿಸ್ಥಿತಿ ಹೆಂಗಿದೆ ಅಲ್ಲಿ ಏನು ನಡೀತಾ ಇದೆ ಆ ಟೈಮಲ್ಲಿ ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗಿಬಿಟ್ಟು ಜೈ ಶ್ರೀರಾಮ್ ಅಂತ ಒಂದು ಮಸೀದಿ ಮೇಲೆ ಬರೆಯಪ್ಪ ಅಂತ ಹೇಳೋಕ್ಕೆ ಆ ತಂದೆಗೆ ಹೆಂಗೆ ಮನಸ್ಸಾಯಿತು. ಅವನು ನೋಡಿ ಧರ್ಮದ ಇದು ಅವನು ಇದರಲ್ಲಿ ಹಾಕ್ತಾ ಇದ್ದಾರಲ್ಲ ಹಿಂದೂ ಮುಸಲ್ಮಾನ್ ಅಂತ, ಇಷ್ಟು ಚಿಕ್ಕ ಮಕ್ಕಳಿಗೆಲ್ಲ ಎರಡು ಕಡೆ ಇದೆ ಮೇಡಮ್ ಸರ್ ಹೇಳಂಗೆ, ನಮ್ಮ ಕಡೆನೂ ಇದೆ ಈ ಕಡೆನೂ ಇದೆ. ಅದಕ್ಕೆ ಏನು ದೊಡ್ಡ ದೊಡ್ಡ ಲೀಡರ್ಸು ಮತ್ತು ರಾಜಕಾರಣಿಗಳು ಫೈದಾ ತಗೋಬಾರ್ದು. ಒಬ್ಬ ಅಮಾಯಕರು ನೋಡಿ, ಈ ದೊಡ್ಡವರು ಶ್ರೀಮಂತರ ಮಗರು ಯಾರು ಜೈಲಿಗೆ ಹೋಗಲ್ಲ, ಶ್ರೀಮಂತರು ಮಕ್ಕಳೆಲ್ಲ ಫಾರಿನಲ್ಲಿ ಅಲ್ಲಿ ಇಲ್ಲಿ ಓದ್ತಾ ಇರ್ತಾರೆ. ಬಡವರು ಮತ್ತು ಮಿಡಲ್ ಕ್ಲಾಸ್ ಪೀಪಲ್ ಅವರು ಅಂಥವ್ರ ಮಕ್ಕಳು ಅವರೇ ಏನನ್ನ ಆದರೆ ಜೈಲಿಗೆ ಹೋಗೋದು ಅವರೇ. ವರ್ಷ ಇದಾಗ ಜೀವನ ಹಾಳಾಗತ್ತೆ, ಬಲಿಯಾಗೋದು. ಅದಕ್ಕೆ ನೋಡಿ ನಾವು ಹೇಳೋದು ಎಲ್ಲ ಎರಡು ಸಮುದಾಯ, ಮುಸಲ್ಮಾನಿಗೆ ನಾನು ಹೇಳ್ತೀನಿ, ಪ್ರವೋಕ್ ಮಾಡಬೇಡಿ ಮಕ್ಕಳಿಗೆ ಇದರಲ್ಲಿ ಹಿಂದೂ ಮುಸಲ್ಮಾನ್ ಅಂತ ಹಾಕಬೇಡಿ. ಎಲ್ಲ ನಾವು ಒಗಟೆ, ನಾವು ಭಾರತೀಯರು ಆ ಥರ ನಮ್ಮ ಮುಸಲ್ಮಾನೂ ಹೇಳಬೇಕು, ಹಿಂದೂನೂ ಹೇಳಬೇಕು. ಮತ್ತೆ ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆ ಈಗ ನಡೆದಿರೋದಕ್ಕೆ ತಕ್ಷಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಿದೆ, ಕಠಿಣ ಕ್ರಮವನ್ನೇ ಕೈಗೊಳ್ಳಬೇಕಿದೆ. ಸರ್ ಹೇಳಿದ ಹಾಗೆ ಪೊಲೀಸರಿಗೆ ಅದು ಫ್ರೀ ಹ್ಯಾಂಡ್ ಅನ್ನು ಬಿಡಲೇಬೇಕಿದೆ. ಹೀಗೆ ಇವತ್ತು ಇದು ತಪ್ಪಿರೋದ್ರಿಂದ ಇವತ್ತು ಆ ಯುವಕರಿಗೂ ಒಂದು ರೀತಿ ಪ್ರೋತ್ಸಾಹ ಕೊಟ್ಟಂಗಾಗಿದೆ. ಈಗ ಉದಯಗಿರಿದು ಹೇಳಿದ್ರು, ಉದಯಗಿರಿಯಲ್ಲಿ ಈಗಿನ ಹೋಗಿದ್ರು ಸಹ ನಮ್ಮ ಹಿಂದೂ ಸಮಾಜದ ಅಲ್ಲಿ ಜನ ಅಲ್ಲಿ ಓಡಾಡ್ಲಿಕ್ಕೆ ಇವತ್ತು ಭಯ ಪಡ್ತಿದ್ದಾರೆ. ಹೀಗೆ ಅಂದ್ರೆ ಇಷ್ಟೆಲ್ಲ ಭಯದ ವಾತಾವರಣ ನಿರ್ಮಾಣ ಮಾಡಿ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂತ ಪ್ರಯತ್ನ ನಡೀತಾ ಇದೆ. ಸರ್ಕಾರ ಪೊಲೀಸರಿಗೆ ಅವರಿಗೆ ಪೂರ್ಣ ಸಹಕಾರವನ್ನು ಕೊಡಬೇಕು ಮತ್ತು ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಇದಲ್ಲದೆ ಈ ಬೆಂಗಳೂರಿನ ಹೆಸರನ್ನು ಹಾಳು ಮಾಡುವಂತಹ ಪ್ರಯತ್ನ ಇದು. ಇವತ್ತು ಬೇರೆ ದೇಶದಿಂದ ಬಂದ್ರೆ ಇಲ್ಲಿ ಇನ್ನು ಹೇಗಿರ್ಬೋದು ಈ ರೀತಿಯ ಘಟನೆಗಳಾದಾಗ. ಅದಕ್ಕೆ ಪಾಷಾ ಅವರು ಸಹ ತಮ್ಮ ಇವ್ರಿಗೆ ಹೇಳ್ಬೇಕಿದೆ ಈ ವಿಚಾರದಲ್ಲಿ. ಹೇಳಬೇಕು. ಈಗ ನೋಡಿ ಸುಳ್ಳಬೆಳಿ ಚಕ್ರವರ್ತಿ ಅವರೆಲ್ಲ ಭಾಷಣಗಳಿದ್ದೆ ನೋಡಿ, ಅವರಂತ ನೀವು ತಡೆ ಹಾಕ್ಬೇಕು, ನೀವೆಲ್ಲ ಹೇಳ್ಬೇಕು. ನೀವು ಈ ದೇಶದ ವಿಶೇಷ ಶಕ್ತಿ ಅಂದ್ರೆ ಯುವಕರು. ಆ ಯುವಕರಿಗೆ ರಾಷ್ಟ್ರ ಮೊದಲು ಅನ್ನುವಂಥ ಕಲ್ಪನೆಯನ್ನ ಕಟ್ಕೊಡ್ಬೇಕಾಗಿದೆ. ಅದನ್ನ ಎಬಿವಿಪಿಲಿ ರಾಷ್ಟ್ರ ಮೊದಲು ದೇಶ ಮೊದಲು ಅನ್ನುವಂಥ ಕಲ್ಪನೆಯನ್ನ ನಾವು ನಿರಂತರವಾಗಿ ಕಟ್ಕೊಳ್ತಾ ಬಂದಿದ್ದೀವಿ. ಹಾಗೆ ನಾವು ಕೇವಲ ವಿದ್ಯಾರ್ಥಿ ಪರಿಷತ್ನಲ್ಲಿ ಹಿಂದೂ ಆಗಲಿ ಮುಸ್ಲಿಮರಾಗಲಿ ಕ್ರೈಸ್ತ ಆಗಲಿ ಎಲ್ಲರನ್ನೂ ಒಳಗೊಂಡಂಥ ಸಂಘಟನೆ ಇದು. ಇದರಲ್ಲಿ ಏನು ಗೊತ್ತಾ, ರಾಷ್ಟ್ರ ಮೊದಲು ಅನ್ನುವಂಥ ಕಲ್ಪನೆಗೆ ಏನು ವಿಶೇಷ ಭೂಮಿಕೆ ಹಾಕೊಡ್ತೀವಿ ಅಂದರೆ ದೇಶದ ಧರ್ಮ ದೇಶ ಅಥವಾ ರಾಷ್ಟ್ರ ಅನ್ನುವಂಥ ಕಲ್ಪನೆಯೊಂದಿಗೆ ನಾವು ವಿಶೇಷವಾಗಿ ಬೆಳವಣಿಗೆಯನ್ನು ಕಾಣಬೇಕು ಅಂತ ಹೇಳಿ. ಮತ್ತೆ ನಾವು ಈ ಬೆಂಗಳೂರಲ್ಲಿ ವಿದ್ಯಾರ್ಥಿ ಪರಿಷತ್ನಲ್ಲೇ ಸಲೀಂ ಅನ್ನುವಂಥ ಹುಡುಗ ಸಿಟಿ ಸೆಕ್ರೆಟರಿ ಇದ್ದಾನೆ. ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ನಾವು ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಟಿಕೆಟ್ ಅನ್ನ ಕೊಟ್ಟು ಗೆಲ್ಸಿದೀವಿ. ಹೀಗಾಗಿ ರಾಷ್ಟ್ರ ಮೊದಲು ಅನ್ನುವಂಥ ಕಲ್ಪನೆ ಯುವಕರಲ್ಲಿ ಯಾವಾಗ ತುಂಬ್ತೀವೋ ಆವಾಗ ಮಾತ್ರ ಈ ದೇಶದಲ್ಲಿ ಒಂದು ಯುವಕರು ವಿಶೇಷವಾದಂಥ ಅಥವಾ ಶಾಂತಿ ರೂಪದ ದಾರಿಯಲ್ಲಿ ಹೋಗ್ತಾರೆ ಅನ್ನುವಂಥದ್ದು ಆಗಿರುತ್ತೆ. ಕೊನೆಯದಾಗಿ ಹೇಳೋದಾದ್ರೆ ಈ ನಾನು ಹೇಳೋದಿಷ್ಟೇ, ಆಯಾ ಸಮಾಜದ ಹಿರಿಯರು ಸ್ವಲ್ಪ ಎಚ್ಚೆತ್ಕೋಬೇಕು. ಈಗ ಅವರು ಇಡೀ ಜೀವನ ನೋಡಿದ್ದಾರೆ, ಮುದುಕರಾಗುವವರೆಗೂ ಇದನ್ನೇ ಇನ್ಸಿಡೆಂಟ್ ಆಗಿದ್ದಾವೆ. ಕೆಲವೊಂದು ಏರಿಯಾದಲ್ಲಿ ಒಂದು ಭಾಳಷ್ಟು ಏರಿಯಾದಲ್ಲಿ ಮೊನ್ನೆ ಆಗಲೇ ಹೇಳಿದ್ನಲ್ಲ ನಾನು, ಹುಬ್ಬಳ್ಳಿ, ಮಂಗಳೂರು, ಉಡುಪಿ, ಬಾಗಲಕೋಟೆ, ಮೈಸೂರು, ಇವು ಸುಮಾರು 30 ವರ್ಷದಿಂದ ಗಲಾಟೆಗಳು ನಡೀತದೆ. 30 ವರ್ಷದಿಂದ. ಅದಕ್ಕೆ ಮುಂಚೆ ಇರಲಿಲ್ಲ. ಈ ಬಾಗಲಕೋಟೆಯಲ್ಲಿ ಮೊದಲು ಸ್ವಲ್ಪ ಇತ್ತು. ಆ ನಂತರ ಅದು ಎಫೆಕ್ಟಿವ್ ಆಫೀಸರ್ ಬಂದರೆ ಅದು ತಣ್ಣಗಾತಿತ್ತು. ಅಲರ್ಟ್ ಆಗಬೇಕು. ಹಿರಿಯರು ಅಲರ್ಟ್ ಆದರೆ ಅವರವರ ಯುವಕರನ್ನ ಅವ್ರನ್ನ ಸರಿಯಾದ ದಾರಿಯಲ್ಲಿ ತಿಳುವಳಿಕೆ ಕೊಟ್ಟು ಸರಿ ದಾರಿಯಲ್ಲಿ ಇದು ಮಾಡಿದ್ರೆ, ಆಮೇಲೆ ರಾಜಕಾರಣಿಗಳು ಇಂಟರ್ಫಿಯರ್ ಆಗಲಾರ್ದೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಖಂಡಿತ ಇಂಥ ಘಟನೆಗಳು ಸಂಭವಿಸಿದಾಗೆ ನೋಡ್ಕೋಬಹುದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಒಟ್ಟಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ. ಇಡೀ ದೇಶದಲ್ಲಿ ನೀವು ನೋಡಿದ್ರೆ ನಮ್ಮ ಕರ್ನಾಟಕದ ಪೊಲೀಸರು ಅನ್ನೋದು ಬಹಳ ಹೆಮ್ಮೆ. ಹಾಗೆಲ್ಲ ಇದ್ದಾಗಲೂ ಕೂಡ ನಾವೇ ನೈತಿಕ ಪೊಲೀಸ್ಗಿರಿ ಪ್ರದರ್ಶನ ಮಾಡ್ತೀವಿ, ನಾವೇ ಕಾನೂನನ್ನು ಕೈಗೆತ್ಕೊಂಡು ವರ್ತನೆ ಮಾಡ್ತೀರಿ. ತಪ್ಪುಗಳು ಕಂಡಾಗ ಪ್ರಶ್ನೆ ಮಾಡಿ, ತಪ್ಪಲ್ಲ. ಆದರೆ ಪ್ರಶ್ನೆ ಮಾಡೋದ್ರ ಜೊತೆಗೆ ಪೊಲೀಸರ ಗಮನಕ್ಕೆ ತನ್ನಿ ತಪ್ಪು ಅಂತ ಗೊತ್ತಾದರೆ, ಆದರೆ ನೀವೇ ಹಲ್ಲೆ ಮಾಡೋದು, ನೀವೇ ಶಿಕ್ಷೆ ಕೊಡೋದು ತಪ್ಪು ಅಂತ. ಈ ನೆಲದ ಕಾನೂನಿಗೂ ಮತ್ತು ಪೊಲೀಸರಿಗೆ ಗೌರವ ಕೊಡಿ ಅಂತ